ಇನ್ನು ಹಣಕ್ಕಾಗಿ ತಾಯಿಯನ್ನೇ ಕೊಂದಿದ್ದಾನೆ ಪಾಪಿ ಪುತ್ರ. ಘಟನೆ ನಡೆದಿರೋದು ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ. ಕಳೆದ ಶುಕ್ರವಾರ ರಾತ್ರಿ 1:30 ವೇಳೆಗೆ ಕೊಲೆಯಾಗಿದೆ. ಎರಡನೇ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತ ಜಗಳ ಮಾಡಿದ್ದಾನೆ. ಪದೇ ಪದೇ ತಾಯಿಯೊಂದಿಗೆ ಮಗ ಉಮೇಶ್ ಅನ್ನೋನು ಜಗಳವಾಡ್ತಾ ಇದ್ದ. ಹೀಗಾಗಿ ಮಗನನ್ನ ಮನೆಯಿಂದ ಹೊರ ಹಾಕಿದ್ಲು ತಾಯಿ. ಮನೆ ಮಾರಾಟ ಮಾಡಿ ಹೊಂಗಸಂದ್ರದಲ್ಲಿದ್ದಂತ ತಾಯಿ ಇದೇ ಮನೆ ಮಾರಾಟದ ದುಡ್ಡಿಗಾಗಿ ತಾಯಿಯನ್ನ ಕೊಲೆ ಮಾಡಿದ್ದಾನೆ ಉಮೇಶ್. ಇನ್ನು ಉಮೇಶ್ ಹಾಗೆ ಕೊಲೆಗೆ ಸಹಕರಿಸಿದ್ದಂತ ಸುರೇಶ್ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ. ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ಎಂತೆಂತ ಮಕ್ಕಳಿರ್ತಾರೆ, ದುಡ್ಡಿಗೋಸ್ಕರ ಹೆತ್ತ ತಾಯಿಯನ್ನೇ ಕೊಂದಿದ್ದಾನೆ ಈ ಪಾಪಿ. ಪದೇ ಪದೇ ಜಗಳ ಮಾಡ್ತಾ ಇದ್ನಂತೆ. ಕಾರಣ ಕೇಳಿ, ಎರಡನೇ ಮಗನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ ಅನ್ನೋದಕ್ಕ ಆ ಕಾರಣ ಇಟ್ಕೊಂಡು ಜಗಳ ಆಡೋದು. ಹೀಗೆ ಪದೇ ಪದೇ ಜಗಳ ಆಡ್ತಿದ್ದಂತ ಮಗನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ತಾಯಿ. ಅದರ ಜೊತೆಗೆ ಮನೆಯನ್ನ ಮಾರಾಟ ಮಾಡಿ ಹೊಂಗಸಂದ್ರದಲ್ಲಿ ತಾಯಿ ಮತ್ತೆ ಇನ್ನೊಬ್ರು ಮಗ ವಾಸವಾಗಿರ್ತಾರೆ. ಇಲ್ಲಿ ಮನೆ ಮಾರಾಟ ಮಾಡಿದಾರಲ್ಲ, ಆ ದುಡ್ಡನ್ನ ಕೊಡು ಅಂತ ಈ ವ್ಯಕ್ತಿ ಪೀಡಿಸ್ತಾ ಇದ್ದ ತಾಯಿಯನ್ನ, ಉಮೇಶ್ ಅಂತ. ಅದಾದ ನಂತರ ಉಮೇಶ್ ಜೊತೆಗೆ ಸುರೇಶ್ ಇಬ್ರು ಕೂಡ ಸೇರ್ಕೊಂಡು ತಾಯಿಯನ್ನ ಕೊಲೆ ಮಾಡ್ತಾರೆ. ಹಣವನ್ನೆಲ್ಲ ತಮ್ಮನಿಗೆ ನೀಡ್ತಾ ಇದ್ದಿದ್ರಿಂದ ಈ ಉಮೇಶ್ ಸಿಟ್ಟಿಗೆದ್ದಿದ್ದ. ಅವನ್ ಮಾತ್ರ ನಿನ್ ಮಗನಾ ಅಂತ ಉಮೇಶ ಕೇಳ್ತಾ ಇದ್ದ. ನನ್ನನ್ನ ತಂದು ಸಾಕಿರೋದಾ ಅನ್ನೋದಾಗಿ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದ. ಆತ ಮಗ ನನ್ನನ್ನ ತಂದು ಸಾಕಿರೋದ ನೀನು ಅಂತ. ಸಿಟ್ನಲ್ಲಿ ನೀನು ನನ್ನ ಮಗ ಅಲ್ಲ ಅಂತ ಜಯಮ್ಮ ಹೇಳಿದ್ರಂತೆ. ಕುಡಿದು ಬಂದು ಯಾವಾಗ್ಲೂ ಗಲಾಟೆಯನ್ನ ಮಾಡ್ತಾ ಇದ್ದಂತೆ ಉಮೇಶ. ಕಾಟ ತಾಳೋದಕ್ಕಾಗ್ದೇನೆ ಮನೆ ಖಾಲಿ ಮಾಡಿದ್ರು ತಾಯಿ. ಸಣ್ಣ ಪುಟ್ಟ ಫಿನಾನ್ಸ್ ಅನ್ನ ಮಾಡ್ಕೊಂಡಿದ್ರು ಜಯಮ್ಮ. ಇದೀಗ ಸುರೇಶ್ ಕೂಡ ಸಂಬಂಧಿ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಿಯಾಗಿದ್ದಂತ ಸುರೇಶ್ ಕೂಡ ಫೈನಾನ್ಸ್ ನಲ್ಲಿ ಇದ್ದ. ಫೈನಾನ್ಸ್ ಕೇಳಿದ್ದ. ಹಣ ಕೊಡದೇ ಇದ್ದಿದ್ದಕ್ಕೆ ಉಮೇಶ್ ಬಳಿ ಚಾಡಿಯನ್ನ ಹೇಳಿದ್ದ ಸುರೇಶ್. ಉಮೇಶ್ ತಲೆ ಕೆಡಿಸಿದ್ದ. ಹೀಗೆ ಆದ್ರೆ ನಿನ್ನನ್ನ ಬೀದಿ ಪಾಲ್ ಮಾಡ್ತಾಳೆ ಅಂತ ಹೇಳಿದ್ದ. ಇದರಿಂದ ಕುಡಿದು ಬಂದು ಜಗಳಾಡಿ ತಾಯಿಯನ್ನ ಕೊಲೆ ಮಾಡ್ತಾನೆ ಉಮೇಶ್. ನೋಡಿ, ಇನ್ಯಾರೋ ಹೊರಗಿನವ್ರು ಹೇಳಿರುವಂತ ಮಾತನ್ನ ಕಟ್ಟಿಕೊಂಡು ಈತ ತಾಯಿಯನ್ನೇ ಕೊಲೆ ಮಾಡ್ತಾನೆ. ಮೊದಲ ಮಗನನ್ನ ತುಂಬಾ ಮುದ್ದು ಮಾಡ್ತಾ ಇದ್ರು, ಅವ್ರಿಗೆಲ್ಲ ಹಣ ಕೊಡ್ತಾ ಇದ್ರು ಅನ್ನುವಂತ ಸಿಟ್ಟು ಒಂದು ಕಡೆಯಲ್ಲಿ. ಪದೇ ಪದೇ ಅದೇ ವಿಚಾರವನ್ನ ಇಟ್ಕೊಂಡು ಜಗಳ ಕೂಡ ಮಾಡ್ತಾ ಇದ್ನಂತೆ. ತಾಯಿ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಫಿನಾನ್ಸ್ ಅನ್ನ ಮಾಡ್ಕೊಂಡಿದ್ದವರು. ಅಲ್ಲಿ ಅವ್ರ ಜೊತೆಗೆ ಈ ಸುರೇಶ್ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಹೊರಗಡೆ ಅವನು ಹಣವನ್ನ ಕೇಳಿರ್ತಾನೆ, ಫಿನಾನ್ಸ್ ಅನ್ನ ಕೇಳಿರ್ತಾನೆ, ಆದ್ರೆ ಇವ್ರು ಕೊಟ್ಟಿರೋದಿಲ್ಲ. ಅದಕ್ಕಾಗಿನೇ ಮಗನನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾನೆ. ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಜಪ್ಪ, ಈ ಫುಲ್ ಸ್ಟೋರಿಯನ್ನ ನೋಡಿದಾಗ ಈ ತಾಯಿ ಮತ್ತೆ ಮಗನ ನಡುವೆ ಇನ್ಯಾರೋ ಬಂದು ಆ ತಾಯಿಯ ಕೊಲೆಗೆ ಕಾರಣ ಆಯ್ತಾ ಅನ್ನುವಂಥದ್ದು ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಕೊಲೆ ಮಾಡೋದಕ್ಕೆ ಇನ್ಯಾರಾದ್ರೂ ಸಾಥನ್ನ ಕೊಟ್ಟಿರೋದಿದೆಯಾ ರಾಜಪ್ಪ? ಖಂಡಿತವಾಗ್ಲೂ ಚಿತ್ರ. ಅಂದ್ರೆ ಪ್ರಮುಖವಾಗಿ ಕಳೆದ ಶುಕ್ರವಾರ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ಒಂಟಿ ಮಹಿಳೆಯ ಕೊಲೆ ಆಗತ್ತೆ. ಜೊತೆಗೆ ಆಕೆ ಒಂದು ಫೈನಾನ್ಷಿಯಲಿ ತುಂಬಾನೇ ಚೆನ್ನಾಗಿರ್ತಾಳೆ. ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರವನ್ನ ಕೂಡ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಪೊಲೀಸರಿಗೆ ಸಹಜವಾಗಿ ಹಣಕಾಸಿನ ವಿಚಾರಕ್ಕೆ ಏನಾದರೂ ಕೊಲೆ ಆಗಿರಬಹುದಾ ಅನ್ನುವಂತಹ ಸಂಶಯ ಮೂಡುತ್ತೆ. ಆ ಒಂದು ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಂಡಂತ ವೇಳೆಯಲ್ಲಿ ವಿಚಾರಣೆನ ಮಾಡಿದಂಥ ಸಂದರ್ಭದಲ್ಲಿ ಕೊಲೆಗಾರ ಆತನ ಮಗನೇ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ. ಮಗ ಉಮೇಶ್ ಏನಿದ್ದಾನೆ, ಆತ ತನ್ನ ಸಂಬಂಧಿ ಸುರೇಶ್ ಜೊತೆಗೆ ಸೇರಿ ಜಯಮ್ಮ ಅನ್ನುವಂತಹ ತನ್ನ ತಾಯಿಯನ್ನೇ ಕೊಲೆ ಮಾಡಿರುವಂಥದ್ದು. ಕಾರಣ ಏನು ಅಂತ ನೋಡೋದಾದ್ರೆ, ಜಯಮ್ಮ ಕಳೆದ 20 ವರ್ಷಗಳಿಂದಲೂ ಕೂಡ ಒಂಟಿಯಾಗಿ ಬದುಕೊಂಡಿರ್ತಾಳೆ. ಜೊತೆಗೆ ಇಬ್ಬರು ಮಕ್ಕಳಿರ್ತಾಳೆ. ಮೊದಲನೇ ಮಗ ಈ ಉಮೇಶ್. ಹಾಗಾಗಿ ಮೊದಲನೇ ಮಗ ಒಂದು ಕುಡಿತಾಗಿನೇ ಮೈ ತುಂಬ ಕೆಟ್ಟ ಚಟವನ್ನ ಕೂಡ ತುಂಬಿಕೊಂಡಿರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಎರಡನೇ ಮಗನ ಜೊತೆಗೆ ಹೆಚ್ಚಿನ ಒಂದು ಒಡನಾಟ ಜೊತೆಗೆ ಪ್ರೀತಿಯನ್ನು ಕೂಡ ಜಯಮ್ಮ ಹೊಂದಿರ್ತಾಳೆ. ಅದು ಎಲ್ಲ ಒಂದು ಕಡೆಗೆ ಈತನಿಗೆ ಸಹಿಸೋದಕ್ಕೆ ಆಗುವುದಿಲ್ಲ. ಅದು ಅಲ್ಲದೆ ಇತ್ತೀಚೆಗೆ ಅಷ್ಟೇ ತಮಿಳುನಾಡಿನ ಸಮೀಪ ಒಂದು ಜಮೀನನ್ನ ಮಾರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಮ್ಮಗೆ ಸುಮಾರು 30 ಲಕ್ಷ ಹಣ ಬಂದಿರುತ್ತೆ. ಆ ಹಣವನ್ನ ಉಮೇಶ್ ಅವಾಗವಾಗ ಕೇಳ್ತಾ ಇರ್ತಾನೆ. ಅಂದ್ರೆ ಒಂದು ಟಿ ವಾಹನವನ್ನ ತೆಗೆದುಕೊಂಡು ನಾನು ಬದುಕನ್ನ ಕಟ್ಕೋತೀನಿ ಅಂತ ಹೇಳಿ. ಆದಾಗ್ಯೂ ಕೂಡ ಆತನ ಒಂದು ಚಟಗಳೆಲ್ಲವೂ ಕೂಡ ತಾಯಿಗೆ ಗೊತ್ತಾಗಿರುವಂತಹ ಕಾರಣದಿಂದಾಗಿ ಹಣವನ್ನ ಕೂಡ ಕೊಟ್ಟಿರೋದಿಲ್ಲ. ಅದು ಒಂದು ಕಡೆ ಕೋಪ ಇರುತ್ತೆ. ಅದ್ರ ಜೊತೆಗೆ ಸಂಬಂಧಿ ಆಗಿರುವಂತಹ ಸುರೇಶ್ ಜಯಮ್ಮ ಬಳಿ ಹಣವನ್ನ ನೋಡಿದ ಬಳಿಕವಾಗಿ ಆತ ಕೂಡ ಒಂದಿಷ್ಟು ಹಣವನ್ನ ಕೇಳ್ತಾನೆ. ಯಾವಾಗ ಕೊಡೋದಿಲ್ಲ ಜಯಮ್ಮ ಆತನಿಗೆ ಹಣ. ಹಾಗಾಗಿ ಸಹಜವಾಗಿ ಅಂದ್ರೆ ಜಯಮ್ಮ ಪುತ್ರ ಉಮೇಶ್ಗೆ ಈ ಸುರೇಶ್ ಇಬ್ರು ಕೂಡ ಸಂಬಂಧಿ ಆಗಿರುವಂತಹ
ಕಾರಣದಿಂದಾಗಿ ಒಂದಿಷ್ಟು ಚಾಡಿ ಹೇಳುವಂತ ಕೆಲಸವನ್ನ ಕೂಡ ಸುರೇಶ್ ಮಾಡ್ತಾನೆ. ಹಾಗಾಗಿ ನಿನ್ನ ಅಮ್ಮನಿಗೆ ನೀನಂದ್ರೆ ಪ್ರೀತಿ ಇಲ್ಲ, ಎರಡನೇ ಮಗನ ಮೇಲೆ ಹೆಚ್ಚಾಗಿ ಪ್ರೀತಿಯನ್ನು ಹೊಂದಿದ್ದಾಳೆ, ಹಾಗಾಗಿ ಹೀಗೆ ಆದ್ರೆ ನೀನು ಬೀದಿ ಪಾಲಾಗ್ತೀಯಾ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆತ ಚಾಡಿ ಹೇಳ್ತಾನೆ. ಹಾಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಕ್ಕೆ ಮನೆಗೆ ಬಂದಂತಹ ಉಮೇಶ್ ಏನಿದ್ದಾನೆ ತಾಯಿ ಜೊತೆಗೆ ಹಣ ಕೊಡುವಂತ ಕೇಳ್ತಾನೆ. ಈ ಸಂದರ್ಭದಲ್ಲಿ ಗಲಾಟೆ ಆಗಿ ಕತ್ತು ಹಿಸುಕಿ ಕೊಲೆ ಮಾಡಿ ಪರಾರಿ ಆಗಿರ್ತಾನೆ. ಈಗ ಸದ್ಯಕ್ಕೆ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿ ಉಮೇಶ್ ಹಾಗೇನೆ ಸುರೇಶ್ ಇಬ್ಬರನ್ನು ಕೂಡ ಬಂಧನ ಮಾಡಿರುವಂತದ್ದು. ಎಸ್, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.